ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಕೂಡ ಇದೆ. ಇನ್ನೊಂದು ಕಡೆಗೆ 6,000 ರೂಪಾಯಿ ಒಟ್ಟು 3 ಕಂತು ಬಾಕಿ ಇದೆ ಎಂಬುವ ಪ್ರಶ್ನೆ ಕೂಡ ಇದೆ. ಒಟ್ಟು 6,000 ರೂಪಾಯಿ ಹಣ ಜಮೆ ಆಗುತ್ತಾ, 4,000 ರೂಪಾಯಿ ಹಣ ಜಮೆ ಆಗುತ್ತಾ? ಹಣ ಯಾವಾಗ ಜಮೆ ಆಗುತ್ತೆ? ಗೃಹಲಕ್ಷ್ಮಿಯರು ಯಾವ ತಪ್ಪುಗಳನ್ನ ಮಾಡಬಾರ್ದು, ಎಲ್ಲ ಒಂದು ಅಪ್ಡೇಟ್ ನಿಮಗೆ ವಿಡಿಯೋದಲ್ಲಿ ಸಿಗಲಿದೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನು ನಿಮ್ಮ ಹತ್ತಿರ ರೇಷನ್ ಕಾರ್ಡ್ ಇದ್ರೆ, BPL ಕಾರ್ಡ್ ಇರಲಿ, ಅಂತ್ಯೋದಯ ಪಡಿತರ ಚೀಟಿ ಇರಲಿ, ರೇಷನ್ ಕಾರ್ಡ್ ಇದ್ದವರಿಗೂ ಕೂಡ ಒಂದು ದೊಡ್ಡ ಗುಡ್ ನ್ಯೂಸ್ ಇದೆ. 2 ಹೊಸ ಬಂಪರ್ ಸುದ್ದಿ ಕೂಡ ಬಂದಿದೆ ವೀಕ್ಷಕರೇ. ತುಂಬಾ ಜನ ಕಾಯ್ತಾ ಇದ್ರು, ಅದು ಒಂದು ಗುಡ್ ನ್ಯೂಸ್ ಕೂಡ ಬಂದಿದೆ. ಅದು ಏನಂತಾನು ಕೂಡ ವಿಡಿಯೋದಲ್ಲಿ ನೋಡೋಣ. ಹಾಗೂ ಎಲ್ಲಾ ಒಂದು ಬಸ್ ನಲ್ಲಿ ಪ್ರಯಾಣಿಸೋ ಪ್ರಯಾಣಿಕರಿಗೂ ಕೂಡ ಸಿಹಿ ಸುದ್ದಿ ರಾಜ್ಯ ಸರ್ಕಾರದಿಂದ ಬಂದಿರುವಂತದ್ದು. ಇನ್ನೊಂದು ಕಡೆಗೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಕೂಡ, ಅರ್ಜಿ ಪ್ರಕ್ರಿಯೆ ಕೂಡ ಪ್ರಾರಂಭವಾಗಲಿದೆ ಅಂತೆ. ಹಾಗಾದ್ರೆ ಯಾವಾಗ ಅರ್ಜಿ ಪ್ರಕ್ರಿಯೆ ಪ್ರಾರಂಭವಾಗುತ್ತೆ? ಸದ್ಯಕ್ಕೆ ಮಹಿಳೆಯರು ಯಾರು ಕೂಡ ಚಿಂತೆ ಪಡೋದು ಬೇಕಿಲ್ಲ. ಎದಕ್ಕಂದ್ರೆ ಅರ್ಜಿ ಪ್ರಕ್ರಿಯೆ ಮತ್ತಷ್ಟು ವಿಳಂಬವಾಗಬಹುದು. ಅಧಿಕೃತ ಆದೇಶ ಬರೋವರೆಗೂ ಆಧಾರ್ ಕಾರ್ಡ್ ತೋರಿಸಿ ನೀವು ಪ್ರಯಾಣ ಮಾಡಬಹುದು. ಇನ್ನು ಎರಡನೇದಾಗಿ ಹೇಳಬೇಕಂದ್ರೆ, ಮತ್ತೆ ಕೊರೋನಾ ವೈರಸ್ ಸೋಂಕು ಆಂಧ್ರ ಪ್ರದೇಶದಲ್ಲಿ ಪತ್ತೆಯಾಗಿದೆ. 2 ಜನರು ಈ ವೈರಸ್ಗೆ ಬಲಿಯಾಗಿದ್ದಾರೆ. ಕರ್ನಾಟಕದಲ್ಲೂ ಕೂಡ ಆರೋಗ್ಯ ಇಲಾಖೆಯಿಂದ ಮುಂಜಾಗೃತಾ ಕ್ರಮವಾಗಿ ಅಲರ್ಟ್ ಅಂತಾನು ಕೂಡ ಒಂದು ಘೋಷಣೆ ಮಾಡಲಾಗಿದೆ ವೀಕ್ಷಕರೇ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆಯಲ್ಲಿ ಮತ್ತೆ ಒಂದು ಇಳಿಕೆ ಕಂಡು ಬರ್ತಾ ಇದೆ. ಹೌದು, ಜಾಗತಿಕ ಮಟ್ಟದಲ್ಲಿ ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧ ಮತ್ತು ಕಚ್ಚಾ ತೈಲ ಬೆಲೆ ಏರಿಕೆ ಬಂಗಾರ ಬೆಳ್ಳಿ ಬೆಲೆ ಇಳಿಕೆಗೆ ಕಾರಣವಾಗಬಹುದು. ಇನ್ನೊಂದು ಕಡೆಗೆ ಅಮೆರಿಕ ಮತ್ತು ಇರಾನ್ ನಡುವೆ ಮತ್ತೊಮ್ಮೆ ಯುದ್ಧ ಕೂಡ ಪ್ರಾರಂಭವಾಗಿದೆ ವೀಕ್ಷಕರೇ. ಹೌದು, ಶಾಂತಿ ಮಂತ್ರಕ್ಕೆ ಸಹಿ ಹಾಕಿದ ಬಳಿಕ ಮತ್ತೆ ಯುದ್ಧ ಮಾಡೋದಕ್ಕಾಗಿ ಒಂದು ಡೊನಾಲ್ಡ್ ಟ್ರಂಪ್ ಘೋಷಣೆ ಮಾಡಿದ್ದಾರೆ. ಇದರ ಬೆನ್ನಲ್ಲೇ ಹೋರ್ಮಜ್ ಜಲಸಂಧಿ ಬಂದ್ ಆಗಿದೆ. ಮತ್ತೆ ಇದರ ಬೆನ್ನಲ್ಲೇ ಮತ್ತೆ ಗ್ಯಾಸ್ ಸಿಲಿಂಡರ್, ಪೆಟ್ರೋಲ್, ಡೀಸೆಲ್ ಬೆಲೆ ಮತ್ತಷ್ಟು ಏರಿಕೆ ಆಗುವ ಸಾಧ್ಯತೆ ಇದೆಯಾ, ಅಥವಾ ಈಗಿದ್ದ ಬೆಲೆಗಳೇ ಕಂಟಿನ್ಯೂ ಆಗುತ್ತಾ? ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ನಿಮಗೆ ವಿಡಿಯೋದಲ್ಲಿ ಸಿಗೋದ್ರಿಂದ ದಯಮಾಡಿ ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡಿ. ಇನ್ನು ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ರೆ, ರೇಷನ್ ಕಾರ್ಡ್ ಹೊಂದಿದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೂ ವಿಡಿಯೋಗೆ ಸಪೋರ್ಟ್ ಕೂಡ ಮಾಡಿ. ಹಾಗೂ ಪ್ರತಿಯೊಬ್ಬರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ನಾವು ಕೇಳೋ ಪ್ರಶ್ನೆಗೆ ದಯವಿಟ್ಟು ಕಮೆಂಟ್ ಮೂಲಕ ಉತ್ತರ ಕೊಡಿ. ನಿಮಗೆ 30ನೇ ಕಂತು ಗೃಹಲಕ್ಷ್ಮಿ ಹಣ ಜಮೆ ಆಯ್ತಾ? ಎದಕ್ಕಂದ್ರೆ ಸರ್ಕಾರದಿಂದ ಇಲ್ಲಿವರೆಗೂ 30 ಕಂತು ಹಣವನ್ನ ಜಮೆ ಮಾಡಲಾಗಿದೆ. ಅಂದ್ರೆ 60,000 ರೂಪಾಯಿ ಗೃಹಲಕ್ಷ್ಮಿಯರಿಗೆ ಹಣವನ್ನ ಜಮೆ ಮಾಡಲಾಗಿದೆ. ಇನ್ನು 31ನೇ ಕಂತು ಇನ್ನೂ ಕೂಡ ಹಣ ಬಿಡುಗಡೆ ಆಗಿಲ್ಲ. ಸೊ ವೀಕ್ಷಕರು, ಎಲ್ಲರೂ ಕೂಡ ಕಮೆಂಟ್ ಅಲ್ಲಿ ಕೇಳ್ತಾ ಇದ್ರಿ ಹಣ ಯಾವಾಗ ಬರುತ್ತೆ ಅಂತ. ನೋಡಿ, ಮರು ಅರ್ಜಿ ಪ್ರಕ್ರಿಯೆ ಪ್ರಾರಂಭವಾಗೋದಿದೆ. ಈಗಾಗಲೇ ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರೇ ಹೇಳಿದ್ದಾರೆ, ಮುಂದಿನ ಬರೋ ದಿನಗಳಲ್ಲಿ ಮರು ಅರ್ಜಿ ಪ್ರಕ್ರಿಯೆ ನಡೆಯುತ್ತೆ ಅಂತ. ಆದ್ರೆ ಸದ್ಯಕ್ಕೆ ಯಾರೂ ಕೂಡ ಗೃಹಲಕ್ಷ್ಮಿಯರು ವದಂತಿಗಳಿಗೆ ಕಿವಿ ಕೊಡಬಾರದು. ಅಂದ್ರೆ ಸದ್ಯಕ್ಕೆ ಯಾರೂ ಕೂಡ ನಿಮ್ಮ KYC ಮಾಡಿಸೋದಕ್ಕೆ ನೀವು ಸೈಬರ್ ಕೇಂದ್ರಗಳಿಗೆ ಹೋಗೋದು ಬೇಕಿಲ್ಲ. ಎದಕ್ಕಂದ್ರೆ ಸದ್ಯಕ್ಕೆ ಯಾವುದು ಕೂಡ ಕಡ್ಡಾಯ ಮಾಡಿಲ್ಲ ವೀಕ್ಷಕರೇ. ಮರು ಅರ್ಜಿ ಪ್ರಕ್ರಿಯೆ ಸರ್ಕಾರ ಅಧಿಕೃತವಾಗಿ ಘೋಷಣೆ ಮಾಡುತ್ತೆ, ಅವಾಗ ಮಾತ್ರ ನೀವು ಹೋಗ್ಬೇಕು. ಸದ್ಯಕ್ಕೆ ಯಾರು ಕೂಡ ಯಾರಿಗೂ ಕೂಡ ಹಣ ಕೊಡೋದು ಕೂಡ ಬೇಡ ಅಂತ ಹೇಳಲಾಗಿದೆ. ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳ ಪರಿಷ್ಕರಣೆ ಮಾಡುವುದು ರಾಜ್ಯ ಸರ್ಕಾರದ ಉದ್ದೇಶವಾಗಿದೆ. ಆದ್ರೆ ಸದ್ಯಕ್ಕೆ ಸರ್ಕಾರದ ಮಟ್ಟದಲ್ಲಿ ಇನ್ನೂ ಕೂಡ ಚರ್ಚೆಗಳು ನಡೀತಾ ಇದ್ದಾವೆ. ಯಾವ ಮಟ್ಟದಲ್ಲಿ ಪರಿಷ್ಕರಣೆ ಮಾಡಬೇಕು, ಮಾರ್ಗಸೂಚಿಗಳು ಏನೆಲ್ಲ ತರಬೇಕು, ಮತ್ತೆ ಯಾವ ರೀತಿಯ ಅಧಿಕೃತ ಮಾರ್ಗದರ್ಶನ ಸೂಚನೆಗಳು ಸರ್ಕಾರದಿಂದ ಇನ್ನೂ ಕೂಡ ಹೊರ ಬಂದಿಲ್ಲ. ಬಂದ ನಂತರ ನೀವು ಸೈಬರ್ ಕೇಂದ್ರಗಳಿಗೆ ಹೋಗಬಹುದು. ಆದ್ರೆ ಸದ್ಯಕ್ಕೆ ಯಾರಿಗೂ ಕೂಡ ಹಣ ಕೊಡೋದು ಕೂಡ ಬೇಕಿಲ್ಲ ವೀಕ್ಷಕರೇ. ಎದಕ್ಕಂದ್ರೆ 31ನೇ ಕಂತು, 32ನೇ ಕಂತು, 33ನೇ ಕಂತು, ಒಟ್ಟು 3 ಕಂತು ಇಲ್ಲಿವರೆಗೂ ಬಾಕಿ ಇದೆ ಅಂತಾನು ಕೂಡ ಹೇಳ್ತಾ ಇದ್ದಾರೆ. ಕೆಲವರು ಹಣ ಬಂದಿಲ್ಲ ಅಂತಾನು ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ. ನೋಡಿ ವೀಕ್ಷಕರೇ, ನಿಮಗೆ 30 ಕಂತು ಹಣ ಬಂದಿದ್ರೆ ಯಾವುದೇ ಕಾರಣಕ್ಕೂ ನೀವು ಚಿಂತೆ ಪಡೋದು ಬೇಕಿಲ್ಲ. ನಿಮಗೆ ಎಲ್ಲಾ ಒಂದು ಬಾಕಿ ಕಂತು ಹಣ ಕೂಡ ಸರ್ಕಾರದಿಂದ ಜಮಾ ಮಾಡಲಾಗುತ್ತೆ. ಆದ್ರೆ ಸದ್ಯಕ್ಕೆ ಸ್ವಲ್ಪ ವಿಳಂಬವಾಗಿರೋದು ನಿಜ ಅಂತಾನು ಕೂಡ ಇಲ್ಲಿ ಗೊತ್ತಾಗಿದೆ. ಎದಕ್ಕಂದ್ರೆ ಒಬ್ಬರಲ್ಲ ಇಬ್ಬರಲ್ಲ ಯಾರಿಗೂ ಕೂಡ ಇನ್ನು ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿಯವರು ಕಮೆಂಟ್ ಅಲ್ಲಿ ಹಣ ಬಂದಿಲ್ಲ ಅಂತಾನೆ ಕಮೆಂಟ್ ಮಾಡ್ತಾ ಇರುವಂತದ್ದು. ನಿಮಗೆ ಯಾರಿಗಾದ್ರೂ ಹಣ ಬಂದಿದ್ರೆ ಬೇಗನೆ ನೀವು ಕಮೆಂಟ್ ಅಲ್ಲಿ ತಿಳಿಸಬಹುದು ವೀಕ್ಷಕರೇ. ಸದ್ಯಕ್ಕೆ ಹೇಳ್ಬೇಕಂದ್ರೆ 30 ಕಂತು ಹಣ ಬಂದಿದೆ. ಕೊನೆಯದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿಕೆ ಕೊಟ್ಟಿರೋ ಪ್ರಕಾರ ಮಾರ್ಚ್ ಹಾಗೂ ಏಪ್ರಿಲ್ ತಿಂಗಳದ್ದು ಹಣವನ್ನ 10 ದಿನಗಳ ಒಳಗೆ ಜಮೆ ಮಾಡ್ತೀವಿ ಅಂತ ಒಂದು ಹೇಳಿಕೆ ಮೊದಲೇ ಕೊಟ್ಟಿದ್ರು. ಅವಾಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ರು, ಆ ಒಂದು ಹೇಳಿಕೆ ಕೊಟ್ಟಿದ್ರು. ನಂತರ ಯಾವುದೇ ರೀತಿಯ ಹಣ ಬಿಡುಗಡೆ ಬಗ್ಗೆ ಅಧಿಕೃತ ಆದೇಶ ಸರ್ಕಾರದಿಂದ ಬಂದಿಲ್ಲ. ಸೊ ವೀಕ್ಷಕರೇ, ಯಾರು ಕೂಡ ಗೃಹಲಕ್ಷ್ಮಿಯವರು ಹಣ ಬಂದಿಲ್ಲ ಅಂತ ಯಾರು ಕೂಡ ಚಿಂತೆ ಪಡಬಾರದು, ಮತ್ತು ಹಣ ಕೊಟ್ಟು KYC ಮಾಡಿಸೋದು ಕೂಡ ಸದ್ಯಕ್ಕೆ ಬೇಕಾಗಿಲ್ಲ. ಸೊ ಯಾರು ಕೂಡ ವದಂತಿಗಳಿಗೆ ಕಿವಿ ಕೊಡಬಾರದು. ಸರ್ಕಾರದಿಂದ ಅಧಿಕೃತವಾಗಿ ಯಾವಾಗ ಮರು ಅರ್ಜಿ ಪ್ರಕ್ರಿಯೆ ಪ್ರಾರಂಭವಾಗುತ್ತೆ ಅವಾಗ ನಾವು ನಿಮಗೆ ಹೇಳ್ತೇವೆ. ಸೊ ನೀವು ಅವಾಗ ಹೋಗಬಹುದು. ಸದ್ಯಕ್ಕೆ ಯಾರು ಕೂಡ ಹೋಗಬೇಡಿ. ಇನ್ನು ಎರಡನೇದಾಗಿ ಹೇಳ್ಬೇಕಂದ್ರೆ, ಸದ್ಯಕ್ಕೆ ನಿಮಗೆ ಬಾಕಿ ಹಣ ಯಾವಾಗ ಜಮೆ ಆಗುತ್ತೆ ನೋಡಿ, ಈ ವಾರದಲ್ಲಿ ಅಥವಾ 15 ದಿನಗಳ ಒಳಗೆ ಬಾಕಿ ಹಣ ಕೂಡ ಜಮೆ ಆಗುವ ಸಾಧ್ಯತೆ ಇದೆ. 31ನೇ ಕಂತು 2,000 ರೂಪಾಯಿ ಹಣ
ಜಮೆ ಆಗುವ ಸಾಧ್ಯತೆ ಇರುವಂತದ್ದು. ಯಾಕಂದ್ರೆ ಕಳೆದ 2 ತಿಂಗಳಿಂದ ಹಣ ಜಮೆ ಆಗಿಲ್ಲ. ಗೃಹಲಕ್ಷ್ಮಿಯವರು ಈಗಾಗಲೇ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಹಣ ಬಂದಿಲ್ಲ ಅಂತ. ಸೊ ರಾಜ್ಯ ಸರ್ಕಾರ ಆದಷ್ಟು ಬೇಗ ಈ 2,000 ರೂಪಾಯಿ ಒಂದು ಕಂತು ಹಣ ಬಿಡುಗಡೆ ಮಾಡುವ ಸಾಧ್ಯತೆ ಕೂಡ ಇರುವಂತದ್ದು. ಮತ್ತೆ 1 ವಾರದ ಗ್ಯಾಪ್ ಅಲ್ಲಿ ಮತ್ತೆ 2,000 ರೂಪಾಯಿ ಜಮೆ ಮಾಡೋದ್ರ ಮೂಲಕ ಈ ಬಾರಿ 4,000 ರೂಪಾಯಿ ಜಮೆ ಆಗಬಹುದು. ಅಂದ್ರೆ ಒಂದೇ ತಿಂಗಳಲ್ಲಿ 2 ಬಾರಿ ಹಣ ಜಮೆ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ಇದು ಗೃಹಲಕ್ಷ್ಮಿಯರಿಗೆ ಇಂಪಾರ್ಟೆಂಟ್ ಅಪ್ಡೇಟ್ ಆಗಿದ್ರೆ, ಎರಡನೇದಾಗಿ ರೇಷನ್ ಕಾರ್ಡ್ ಇದುವರೆಗೆ ಒಟ್ಟು 3 ದೊಡ್ಡ ಸಿಹಿ ಸುದ್ದಿ ಬಂದಿದೆ. ಮೊದಲನೇದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, ರದ್ದಾದ BPL ಕಾರ್ಡುಗಳು, ಅಂದ್ರೆ ನಿಮ್ದು ಕಾರ್ಡು ಏನಾದ್ರೂ BPL ಇಂದ APL ಕಾರ್ಡ್ ಶಿಫ್ಟ್ ಆಗಿದ್ರೆ, ನೀವು ಅರ್ಹ ಫಲಾನುಭವಿಗಳಾಗಿದ್ರೆ, ಬೈ ಮಿಸ್ಟೇಕ್ ಆಗಿ ನಿಮ್ದು ಕಾರ್ಡು ರದ್ದಾಗಿದ್ರೆ, ಮೊದಲು ಏನಿತ್ತಂದ್ರೆ 30-45 ದಿನಗಳ ಒಳಗೆ ಅರ್ಜಿ ಹಾಕಬೇಕು. ಹಾಗಿದ್ರೆ ಮಾತ್ರ ವಾಪಸ್ ಕಾರ್ಡ್ ಬರುತ್ತೆ, ಇಲ್ಲ ಅಂದ್ರೆ ಬರಲ್ಲ ಅಂತ ಹೇಳ್ತಿದ್ರು. ಈಗ ಆ ಒಂದು ನಿಯಮವನ್ನು ತೆಗೆದು ಹಾಕಲಾಗಿದೆ. ಸೊ ವೀಕ್ಷಕರೇ, ನಿಮ್ದು ಏನಾದ್ರೂ ಬೈ ಮಿಸ್ಟೇಕ್ ಆಗಿ, ಅಂದ್ರೆ ನೀವು ಬಡವರಾಗಿದ್ದು ನಿಮ್ದು ಕಾರ್ಡು BPL ಇಂದ APL ಕಾರ್ಡ್ಗೆ ಶಿಫ್ಟ್ ಆಗಿದ್ರೆ, ನೀವು ಮತ್ತೊಮ್ಮೆ ತಹಶೀಲ್ದಾರ್ ಆಫೀಸಲ್ಲಿ ಅಥವಾ ನಾಡ ಕಚೇರಿಗಳಲ್ಲಿ ಮತ್ತೊಮ್ಮೆ ಅರ್ಜಿಯನ್ನ ಹಾಕಬಹುದು ಅಗತ್ಯ ದಾಖಲೆಗಳೊಂದಿಗೆ. ಅಂದ್ರೆ ನಿಮ್ಮ ಒಂದು ಇನ್ಕಮ್ 1,20,000 ರೂಪಾಯಿ ಒಳಗಿರಬೇಕು. ನಿಮ್ಮ ಮನೆಯಲ್ಲಿ ಯಾರು ಕೂಡ ಸರ್ಕಾರಿ ನೌಕರರು ಮತ್ತು ತೆರಿಗೆ ಪಾವತಿದಾರರು ಇರಬಾರ್ದು. ಇನ್ನು ಮುಖ್ಯವಾಗಿ ಆ ಸ್ವಂತಕ್ಕೆ ಕಾರು ಇರಬಾರ್ದು, 7 ಎಕರೆಗೆ ಹೆಚ್ಚು ಭೂಮಿ ಇರಬಾರ್ದು. ಈ ತರ ಎಲ್ಲ ಮಾನದಂಡಗಳಿದ್ದಾವೆ. ಆ ಒಂದು ಮಾನದಂಡಗಳ ಒಳಗಡೆ ನೀವು ಬರ್ತೀರಾ ಅಂದ್ರೆ ಅವಾಗ ನೀವು BPL ಕಾರ್ಡ್ಗೆ ಅಗತ್ಯ ದಾಖಲೆಗಳೊಂದಿಗೆ ಮತ್ತೊಮ್ಮೆ ಅರ್ಜಿ ಹಾಕಿದ್ರೆ ಮತ್ತೆ ನಿಮಗೆ BPL ಕಾರ್ಡ್ ಸಿಗುತ್ತೆ, ನಿಮ್ದು APL ಕಾರ್ಡ್ ಬಂದಾಗುತ್ತೆ. ವೀಕ್ಷಕರೇ, ಇದು ರದ್ದಾದ BPL ಕಾರ್ಡ್ APL ಕಾರ್ಡ್ ಗ್ರಾಹಕರಿಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಆಗಿದ್ರೆ, ಎರಡನೇದ್ದು ಆ ರೇಷನ್ ಕಾರ್ಡ್ ತಿದ್ದುಪಡಿ ಪ್ರಕ್ರಿಯೆ ಕೂಡ ಪ್ರಾರಂಭವಾಗಿರುವಂತದ್ದು. ಅಂದ್ರೆ ಹೆಸರು ಸೇರ್ಪಡೆ ಆಗಿರ್ಬೋದು, ಹೆಸರು ಬದಲಾವಣೆ ಆಗಿರ್ಬೋದು, ಅಡ್ರೆಸ್ ಚೇಂಜ್ ಮಾಡೋದಾಗಿರ್ಬೋದು, ಮೊಬೈಲ್ ನಂಬರ್ ಅಪ್ಡೇಟ್ ಮಾಡೋದಾಗಿರ್ಬೋದು, ಅಥವಾ ಮುಖ್ಯವಾಗಿ ಹೇಳ್ಬೇಕಂದ್ರೆ ಆ ಒಂದು ಮುಖ್ಯಸ್ಥರ ಬದಲಾವಣೆ ಮಾಡೋದಾಗಿರ್ಬೋದು, ಮತ್ತೆ ಮಗುವಿನ ಹೆಸರು ಆಡ್ ಮಾಡೋದು, ಹೆಂಡತಿಯ ಮತ್ತು ಸಂಗಾತಿ ಹೆಸರು ಆಡ್ ಮಾಡೋದು, ಎಲ್ಲಾ ಕೂಡ ಈಗ ಆಪ್ಷನ್ ಬಂದಿದೆ. ಮತ್ತೆ ರೇಷನ್ ಕಾರ್ಡ್ ಇದ್ದವರಿಗೆ ಇದು ತಿದ್ದುಪಡಿ ಪ್ರಕ್ರಿಯೆ ಪ್ರಾರಂಭವಾಗಿರುವಂತದ್ದು. ಅಗತ್ಯ ದಾಖಲೆಗಳೊಂದಿಗೆ ತಿದ್ದುಪಡಿ ನೀವು ಮಾಡಿಸಬಹುದು ಅಂತ ಇಲ್ಲಿ ಹೇಳಲಾಗಿದೆ. ಇನ್ನು ಮೂರನೇದ್ದು ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ, ಇಂದಿರಾ ಕಿಟ್ ಕೂಡ ವಿತರಣೆ ಶೀಘ್ರದಲ್ಲೇ ಮಾಡಲಾಗುತ್ತೆ. ಅಂದ್ರೆ ಅಕ್ಕಿ ಬದಲಾಗಿ ಇಂದಿರಾ ಕಿಟ್ ವಿತರಣೆ ರಾಜ್ಯ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಮತ್ತೊಮ್ಮೆ ಬಂದಿದೆ. ಸೊ ಈಗಾಗಲೇ ಆಹಾರ ಇಲಾಖೆಯಿಂದ ಸಚಿವರು KH ಮುನಿಯಪ್ಪ ಸರ್ ಅವರು ಇಂದಿರಾ ಕಿಟ್ ಕೊಡ್ತೀವಿ, ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿ ಬೇಳೆ, ಈ 4 ಆಹಾರ ಸಾಮಗ್ರಿಗಳು ಕೊಡ್ತೀವಿ, ಮುಂದಿನ ಬರೋ ದಿನಗಳಲ್ಲಿ ಶೀಘ್ರದಲ್ಲೇ ಕೊಡ್ತೀವಿ, ಯೋಜನೆ ಬಂದ್ ಆಗಲ್ಲ ಅಂತಾನೂ ಕೂಡ ಭರವಸೆ ಕೊಟ್ಟಿದ್ದಾರೆ. ಇನ್ನು ಬಸ್ ನಲ್ಲಿ ಪ್ರಯಾಣಿಸುವ ಪ್ರಯಾಣಿಕರಿಗೂ ಕೂಡ ಒಂದು ದೊಡ್ಡ ಸಿಹಿ ಸುದ್ದಿ ಇದೆ, ಒಂದು ಶಾಕಿಂಗ್ ಸುದ್ದಿ ಕೂಡ ಇದೆ. ಮತ್ತೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಅರ್ಜಿ ಪ್ರಕ್ರಿಯೆ ಯಾವೆಲ್ಲ ದಾಖಲೆಗಳು ಬೇಕಾಗುತ್ತೆ ಅದು ಕೂಡ ಇದೆ. ವೀಕ್ಷಕರೇ, ಮೊದಲಿಗೆ ಹೇಳ್ಬೇಕಂದ್ರೆ ಪ್ರಯಾಣಿಸುವವರ ಜೊತೆಗೆ ಹೇಗಿರಬೇಕು, BMTC ಸಿಬ್ಬಂದಿಗಳಿಗೆ ತರಬೇತಿ ಕೊಡೋದಕ್ಕೆ ಇಲಾಖೆ ಮುಂದಾಗಿರುವಂತದ್ದು. ಅಂದ್ರೆ ಈಗಾಗಲೇ ಎಲ್ಲಾ ಒಂದು ಸಿಬ್ಬಂದಿಗಳಿಗೆ ಒಂದು ಸಲಹೆ ಮತ್ತು ಸೂಚನೆ ಕೊಡಲಾಗಿದೆ. ಬಸ್ಗಳನ್ನ ಕಡ್ಡಾಯವಾಗಿ ನಿಗದಿತ ಬಸ್ ನಿಲುಗಡೆಯಲ್ಲಿ ನಿಲ್ಲಬೇಕು. ಚಾಲಕರು ಮತ್ತು ನಿರ್ವಾಹಕರು ಪ್ರಯಾಣಿಕರೊಂದಿಗೆ ಗೌರವಯುತ ಮತ್ತು ಸೌಜನ್ಯದಿಂದ ವರ್ತಿಸಬೇಕು. ಚಿಲ್ಲರೆ ನೆಪದಲ್ಲಿ ಪ್ರಯಾಣಿಕರನ್ನ ಬಸ್ ನಿಂದ ಕೆಳಗಿಳಿಸಬಾರದು. ಚಿಲ್ಲರೆ ಇಲ್ದಿದ್ರೆ UPI ಆನ್ಲೈನ್ ಪೇಮೆಂಟ್ ಪ್ರಯಾಣ ದರ ಪಾವತಿ ಮಾಡ್ಕೋಬಹುದು. ಸಿಬ್ಬಂದಿ ವಿರುದ್ಧ ಪದೇ ಪದೇ ಅನುಚಿತ ವರ್ತನೆ ದೂರು ಬಂದ್ರೆ ಅಂತ ಸಿಬ್ಬಂದಿಗಳಿಗೆ ಒಡ್ಡರಹಳ್ಳಿಯ ತರಬೇತಿ ಕೇಂದ್ರದಲ್ಲಿ ಕಡ್ಡಾಯವಾಗಿ ಕೌಶಲ್ಯ ತರಬೇತಿ ನೀಡಬೇಕು, ಸಾಫ್ಟ್ ಸ್ಕಿಲ್ಸ್ ತರಬೇತಿ ಕೊಡಬೇಕಾಗುತ್ತೆ ಅವರಿಗೆ ಅಂತ ಹೇಳಲಾಗಿದೆ. ಇನ್ನು ಘಟಕ ವ್ಯವಸ್ಥಾಪಕರು ಮತ್ತು ಸಂಚಾರ ಅಧಿಕಾರಿಗಳು ಮೇಲ್ಕಂಡ ಸೂಚನೆ ಬಗ್ಗೆ ಚಾಲಕ ನಿರ್ವಾಹಕರಿಗೆ ಅರಿವು ಮತ್ತು ಮಾರ್ಗದರ್ಶನ ಕೊಡಬೇಕು ಅಂತ ಹೇಳಲಾಗಿದೆ. ಈಗಾಗಲೇ ಸಾರಿಗೆ ಸಚಿವರು ಭೈರತಿ ಸುರೇಶ್ ಅವರು ರಿಯಾಲಿಟಿ ಚೆಕ್ ಮಾಡಿದ ಬೆನ್ನಲ್ಲೇ ಈ ಕ್ರಮ ತೆಗೆದುಕೊಳ್ಳಲಾಗಿದೆ. ಇದು ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಎರಡನೇದಾಗಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಇನ್ನೂ ಕೂಡ ಪ್ರಾರಂಭವಾಗಿಲ್ಲ. ಸದ್ಯಕ್ಕೆ ನೀವು ಆಧಾರ್ ಕಾರ್ಡ್ ತೋರಿಸಿನೇ ಪ್ರಯಾಣ ಮಾಡಬೇಕಾಗುತ್ತೆ. ವೀಕ್ಷಕರೇ, ಇನ್ನು ಟೆಂಡರ್ ಪ್ರಕ್ರಿಯೆ ಅಂತಿಮ ಹಂತದಲ್ಲಿದೆ. ಅಂದ್ರೆ ಟೆಂಡರ್ ಆದ ಬಳಿಕ 3 ಕೋಟಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡ್ತಾರೆ. ಇದಕ್ಕೋಸ್ಕರ ಮಹಿಳೆಯರು ಪ್ರತ್ಯೇಕವಾಗಿ ಅರ್ಜಿಯನ್ನ ಹಾಕಬೇಕಾಗುತ್ತೆ. ಅಂದ್ರೆ ಸ್ಮಾರ್ಟ್ ಕಾರ್ಡ್ ಬೇಕು ಅಂತ ನೀವು ಅರ್ಜಿ ಹಾಕಬೇಕು. ಆದ್ರೆ ಸದ್ಯಕ್ಕೆ ಯಾರು ಕೂಡ ಹೋಗಬೇಡಿ, ಯಾಕಂದ್ರೆ ಅಧಿಕೃತವಾಗಿ ಇನ್ನೂ ಅರ್ಜಿ ಫಾರಂ ಓಪನ್ ಆಗಿಲ್ಲ, ಮತ್ತೆ ನಿಯಮಾವಳಿಗಳು ಓಪನ್ ಆಗಿಲ್ಲ. ಯಾವ ದಾಖಲೆಗಳು ಬೇಕು ಇನ್ನೂ ಕೂಡ ಅರ್ಜಿ ಫಾರಂ ಓಪನ್ ಆಗಿಲ್ಲ. ವೀಕ್ಷಕರೇ, ಸೊ ಇದು ನಿಮಗೆ ಮಾಹಿತಿಗೋಸ್ಕರ ಹೇಳ್ತಾ ಇದ್ದೀವಿ. ನಿಮ್ಮ ಆಧಾರ್ ಕಾರ್ಡು, ವೋಟರ್ ಕಾರ್ಡು, ನಿಮ್ಮ ಭಾವಚಿತ್ರದ ಫೋಟೋ ಮತ್ತೆ ನಿಮ್ಮ ಮೊಬೈಲ್ ಸಂಖ್ಯೆ ಇಷ್ಟು ಕಂಪಲ್ಸರಿ ಮಾಡ್ತಾರೆ. ಸೊ ಈ ಎಲ್ಲ ದಾಖಲೆಗಳು ರೆಡಿ ಇಟ್ಕೊಳ್ಳಿ. ಸ್ಮಾರ್ಟ್ ಕಾರ್ಡ್ಗೆ ಅರ್ಜಿ ಹಾಕೋದು ಇನ್ನು ಮುಂದಿನ ಬರೋ ದಿನಗಳಲ್ಲಿ ಸರ್ಕಾರದಿಂದ ಅಧಿಕೃತ ಆದೇಶ ಬಂದ ಮೇಲೆ ನೀವು ಹೋಗಬೇಕು. ಸದ್ಯಕ್ಕೆ ಯಾರಿಗೂ ಕೂಡ ಹಣ ಕೇಳಿದ್ರೆ ಹಣನೂ ಕೊಡಬೇಡಿ, ಮತ್ತು ಅರ್ಜಿ ಸದ್ಯಕ್ಕೆ ಓಪನ್ ಆಗಿಲ್ಲ, ಅರ್ಜಿ ಓಪನ್ ಆದ್ಮೇಲೆ ಅರ್ಜಿ ಹಾಕಬೇಕಾಗುತ್ತೆ. ಇನ್ನು ಕೊರೋನಾ ಸೋಂಕು ವೀಕ್ಷಕರೇ, ಈಗಾಗಲೇ ಆಂಧ್ರ ಪ್ರದೇಶದಲ್ಲಿ ಕೊರೋನಾ ಸೋಂಕಿಗೆ 2 ಜನ ಬಲಿಯಾಗಿದ್ದಾರೆ. ಇನ್ನು ಆಂಧ್ರಕ್ಕೆ ಹೊಂದಿಕೊಂಡ ಗಡಿ ಭಾಗಗಳು ಕರ್ನಾಟಕದಲ್ಲಿ, ಅಂದ್ರೆ ಬಳ್ಳಾರಿ ಆಗಿರ್ಬೋದು, ಇತ್ತ ಚಿತ್ರದುರ್ಗ ಆಗಿರ್ಬೋದು, ಗಡಿ ಭಾಗದ ಜಿಲ್ಲೆಗಳಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ಇನ್ನೊಂದು ಕಡೆಗೆ ಕರ್ನಾಟಕದಲ್ಲೂ ಕೂಡ ಈಗಾಗಲೇ 32 ಮಂದಿಗೆ ಸೋಂಕು ದೃಢಪಟ್ಟಿದೆ. ಜೂನ್ ತಿಂಗಳಲ್ಲಿ 14 ಪ್ರಕರಣಗಳು ಮಾತ್ರ ದಾಖಲಾಗಿದ್ರೆ ಇದೀಗ ಸೋಂಕಿತರ ಸಂಖ್ಯೆಯಲ್ಲೂ ಕೂಡ ಏರಿಕೆ ಕಂಡು ಬಂದಿದೆ. ಆರೋಗ್ಯ ಇಲಾಖೆ ಕಳವಳಕ್ಕೆ ಇದು ಕಾರಣವಾಗಿದೆ. ವೀಕ್ಷಕರೇ, ಇನ್ನು ಗಡಿ ಜಿಲ್ಲೆಗಳ ಪರಿಸ್ಥಿತಿ ಮೇಲೆ ವಿಶೇಷ ನಿಗಾ ವಹಿಸಲು ಸೂಚಿಸಲಾಗಿದೆ. ರಾಜ್ಯಕ್ಕೆ ಆಗಮಿಸುವ ಪ್ರಯಾಣಿಕರ ಮೇಲೂ
ಹೆಚ್ಚಿನ ನಿಗಾ ಇರಿಸಬೇಕು ಅಂತ ಹೇಳಲಾಗಿದೆ. ಇನ್ನು ಕಳೆದ 2 ವರ್ಷಗಳಿಂದ ಕೊರೋನಾ ಸೋಂಕಿನ ತೀವ್ರತೆ ಕಡಿಮೆ ಆಗಿದ್ದರಿಂದ ಜನಜೀವನ ಸಹಜ ಸ್ಥಿತಿಗೆ ಮರಳಿದೆ. ಆದ್ರೆ ಇತ್ತೀಚಿನ ಬೆಳವಣಿಗೆಗಳು ಮತ್ತೆ ಎಚ್ಚರಿಕೆ ಅಗತ್ಯವನ್ನ ನೆನಪಿಸ್ತಾ ಇದ್ದಾವೆ. ರಾಜ್ಯದ ಎಲ್ಲಾ ಜಿಲ್ಲಾ ಆರೋಗ್ಯ ಅಧಿಕಾರಿಗಳಿಗೆ ಈಗಾಗಲೇ ಮುನ್ನೆಚ್ಚರಿಕೆ ಸೂಚನೆ ಕೂಡ ನೀಡಲಾಗಿದೆ. ಕೊರೋನಾ ಲಕ್ಷಣಗಳು ಕಂಡು ಬರುವವರನ್ನ ತಕ್ಷಣ ಪರೀಕ್ಷೆಗೆ ಒಳಪಡಿಸುವಂತೆ ಸೂಚಿಸಲಾಗಿದೆ. ವೃದ್ಧರು, ಮಕ್ಕಳು ಹಾಗೂ ದೀರ್ಘಕಾಲದ ಕಾಯಿಲೆಗಳಿಂದ ಬಳಲುತ್ತಿದ್ದವರು ಹೆಚ್ಚಿನ ಎಚ್ಚರಿಕೆ ವಹಿಸೋ ಅಗತ್ಯವಿದೆ ಅಂತ ಆರೋಗ್ಯ ಇಲಾಖೆ ಜನರಿಗೆ ಮನವಿಯನ್ನ ಮಾಡಿರುವಂತದ್ದು ವೀಕ್ಷಕರೇ. ಸೊ ಮತ್ತೊಮ್ಮೆ ಕೊರೋನಾ ಅಲರ್ಟ್ ಅಂತಾನೆ ಹೇಳ್ಬೋದು. ಇನ್ನು ಕೊನೆಯದಾಗಿ ಮತ್ತೆ ಬಂಗಾರ ಮತ್ತು ಬೆಳ್ಳಿ ಬೆಲೆ ಇಳಿಕೆ ಆಗ್ತಾ ಇದೆ. ಒಂದು ಕಡೆಗೆ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಇನ್ನಷ್ಟು ಇಳಿಕೆ ಆಗೋ ಚಾನ್ಸ್ ಕೂಡ ಇದೆ. ಎದಕ್ಕಂದ್ರೆ ಅಮೆರಿಕ ಮತ್ತು ಇರಾನ್ ನಡುವೆ ಯುದ್ಧ ಪ್ರಾರಂಭವಾದಾಗ ಕಚ್ಚಾ ತೈಲ ಬೆಲೆ ಏರಿಕೆ ಆಗೋದಕ್ಕೆ ಶುರುವಾಯಿತು. ಯಾವಾಗ ಕಚ್ಚಾ ತೈಲ ಬೆಲೆ ಏರಿಕೆ ಆಗೋದಕ್ಕೆ ಶುರುವಾಯಿತು, ಹೂಡಿಕೆದಾರರು ಲಕ್ಷಾಂತರ ರೂಪಾಯಿ ಹೂಡಿಕೆ ಮಾಡೋರು, ಸಾವಿರಾರು ಕೋಟಿ ಹೂಡಿಕೆ ಮಾಡೋರು ಕಚ್ಚಾ ತೈಲದತ್ತ ಮುಖ ಮಾಡಿದ್ರು. ಬಂಗಾರ ಬೆಳ್ಳಿ ಬೆಲೆ ಇಳಿಕೆ ಆಯಿತು. ಈ ಬಾರಿ ಮತ್ತೆ ಅಮೆರಿಕ ಇರಾನ್ ನಡುವೆ ಯುದ್ಧ ಪ್ರಾರಂಭವಾಗ್ತಾ ಇದೆ. ಮತ್ತೆ ಬಂಗಾರ ಬೆಳ್ಳಿ ಬೆಲೆ ಇಳಿಕೆ ಆಗಿದೆ ವೀಕ್ಷಕರೇ. ಸ್ವಲ್ಪ ರಿಕವರಿ ಆಗಿರಬಹುದು, ಈಗ ಮತ್ತೆ ಇಳಿಕೆ ಆಗಿದೆ. ಹಾಗಾದ್ರೆ ಎಷ್ಟಾಗಿದೆ ಬಂಗಾರ ಮತ್ತು ಬೆಳ್ಳಿ ಬೆಲೆ ನೋಡೋಣ ಬನ್ನಿ. ಬೆಳ್ಳಿ ಬೆಲೆ ಹೋದ ತಿಂಗಳು ಕೆಜಿಗೆ 2,60,000 ರೂಪಾಯಿ ಇತ್ತು. ಈಗ 2,24,000 ರೂಪಾಯಿ ಆಗಿದೆ. ಅದತ್ರ 25,000 ರಿಂದ 35,000 ರೂಪಾಯಿಯಷ್ಟು ಬೆಲೆ ಇಳಿಕೆ ಆಗಿದೆ. ಈಗ 2,25,000 ರೂಪಾಯಿ ಇದೆ 1 ಕೆಜಿಗೆ. ಹಾಗಾದ್ರೆ 24 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಾಗಿದೆ ನೋಡಿ ವೀಕ್ಷಕರೇ. ಹೋದ ತಿಂಗಳು 1,55,000 ರೂಪಾಯಿ ಇತ್ತು. ಈಗ 1,43,000 ರೂಪಾಯಿ ಗಡಿಯತ್ತ ಬಂದಿದೆ. ಅಂದ್ರೆ ಹತ್ರ 13,14,000 ರೂಪಾಯಿ ಇಳಿಕೆ ಆಗಿದೆ ಒಂದು ತಿಂಗಳಲ್ಲಿ. ಈಗ 1,43,000 ರೂಪಾಯಿ ಪ್ಲಸ್ GST ಇದು ಗಟ್ಟಿ ಬಂಗಾರದ ಬೆಲೆಯಾಗಿದೆ. ಇನ್ನು ಮತ್ತೆ ಪೆಟ್ರೋಲ್ ಮತ್ತು ಡೀಸೆಲ್ ಮತ್ತು ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆ ಆಗುತ್ತಾ ಅಥವಾ ಇಳಿಕೆ ಮಾಡಬೇಕು ಅಂತ ಕೇಂದ್ರ ಸರ್ಕಾರ ಏನು ಒಂದು ಹೇಳಿಕೆ ಕೊಟ್ಟಿತ್ತು, ಅದು ಈಗ ಆಗೋದಿಲ್ವಾ? ಎದಕ್ಕಂದ್ರೆ ಅಮೆರಿಕ ಮತ್ತು ಇರಾನ್ ನಡುವೆ ಯುದ್ಧ ಮತ್ತೆ ಪ್ರಾರಂಭವಾಗಿದೆ. ಕಚ್ಚಾ ತೈಲ ಬೆಲೆ ಮತ್ತೆ ಏರಿಕೆ ಆಗಿದೆ. ಇದರ ಬೆನ್ನಲ್ಲೇ ಕಚ್ಚಾ ತೈಲ ಬೆಲೆ ಏರಿಕೆ ಆಗಿಲ್ಲ ಅಂದ್ರೆ ನಾವು ಬೆಲೆ ಇಳಿಕೆ ಮಾಡ್ತೀವಿ 1-2 ತಿಂಗಳಲ್ಲಿ ಅಂತ ಕೇಂದ್ರ ಸರ್ಕಾರ ಹೇಳಿತ್ತು. ಆದ್ರೆ ಈಗ ಮತ್ತೆ ಕಚ್ಚಾ ತೈಲ ಬೆಲೆ ಏರಿಕೆ ಆಗೋಗಿದೆ. ಸೊ ಬೆಲೆ ಇಳಿಕೆ ಆಗುವ ಒಂದು ಎಲ್ಲ ಆಸೆ ನಿರಾಸೆ ಆಗಿ ಹೋಗಿದೆ ಅಂತ ಹೇಳ್ಬೋದು. ಅಮೆರಿಕ ಇರಾನ್ ಯುದ್ಧ ಕಾರಣ ಮತ್ತೆ ಬೆಲೆ ಏರಿಕೆ ಗ್ಯಾರಂಟಿ ಅಂತಾನೂ ಕೂಡ ಹೇಳ್ತಾ ಇದ್ದಾರೆ. ಈ ಬಾರಿ ಮತ್ತಷ್ಟು ಯುದ್ಧ ಭೀಕರವಾಗಬಹುದು ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಇವತ್ತಿಗೆ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.